ಗುರು ಜಮ್ಮುಲಿ ನಮ್ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ಇಷ್ಟು ಸಕ್ಕತ್ತಾಗಿರೋದು ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಾವು ಚೆನ್ನೈ ಕೆಫೆ ಅನ್ನೋ ಈ ಜಾಗಕ್ಕೆ ವಿಸಿಟ್ ಮಾಡಿದ್ವಿ. ಆಂಬಿಯನ್ಸ್ ಅಂತೂ ಸಖತ್ ಸೈಕ್ ಆಗಿತ್ತು. ಕಾಂಪ್ಲಿಮೆಂಟರಿ ಆಗಿ ರಸಂ ಕೊಡ್ತಾರೆ. ನನ್ನ ಹೆಂಡತಿ ಸಾಂಬಾರ್ ರೈಸ್ ನ ಆರ್ಡರ್ ಮಾಡಿದ್ಲು. ಸಾಂಬಾರ್ ರೈಸ್ ಅಂತೂ ಸೂಪರ್ ಆಗಿ ಅದೇ ತಮಿಳುನಾಡು ಶೈಲಿಲೇ ಇತ್ತು. ಶಾಂತಿ ಅವರು ಬಿಸಿ ಬಿಸಿಯಾಗಿರೋ ಉಪ್ಪಿಟ್ಟನ್ನ ಟ್ರೈ ಮಾಡಿದ್ರು. ಉಪ್ಪಿಟ್ಟು ಕೂಡ ಸೂಪರ್ ಆಗಿತ್ತು. ಏನೇ ಹೇಳಿ ಇಲ್ಲಿನ ಕೋಕೋನಟ್ ರೈಸ್ ಅಂತೂ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ತಿಂತಾ ಇದ್ರೆ ಫಿದಾಗೋದಂತೂ ಗ್ಯಾರಂಟಿ. ಸಾಫ್ಟ್ ಆಗಿರೋ ತಟ್ಟೆ ಇಡ್ಲಿ ತಿಂದು ತುಂಬಾನೇ ಖುಷಿ ಆಯ್ತು. ಬಿಲ್ಲು ಕೂಡ ಸ್ವಲ್ಪ ಅಫೋರ್ಡೆಬಲ್ ಆಗಿ ಇತ್ತು ಗುರು. ನಾರ್ತ್ ಇಂಡಿಯಾದಲ್ಲಿ ಸೌತ್ ಇಂಡಿಯನ್ ಫುಡ್ ಒಂದು ಸ್ವಲ್ಪ ಚೀಪ್ ಆಗಿ ಸಿಕ್ತು ಅಂತಾನೆ ಹೇಳ್ಬೋದು. ಸೊ ಜಾಗ ನೆನಪಿದೆಯಲ್ಲ, ಚೆನ್ನೈ ಕೆಫೆ ಅನ್ಬಿಟ್ಟು. ಜಮ್ಮು ಇಂದ ಹಿಮಾಚಲ್ ಕಡೆ ಹೋಗಬೇಕಾಗಿತ್ತು. ಆದ್ರೆ ಬಾಕ್ರಾ ನಂಗಲ್ ಹತ್ರ ಎಲ್ಲಾದ್ರೂ ಸ್ಟೇ ಆಗೋಣ ಅಂತ ಒಂದು 300 ಕಿಲೋಮೀಟರ್ಸ್ ಡೆಸ್ಟಿನೇಷನ್ ಇಟ್ಕೊಂಡಿದ್ವಿ. ಯಾಕಂದ್ರೆ ಜಮ್ಮು ಹತ್ರ ರೋಡ್ ರಿಪೇರ್ ವರ್ಕ್ಸ್ ಇನ್ನ ನಡೀತಾ ಇತ್ತು. ಸೊ ಅಲ್ಲೇ ನಮಗೆ ಒಂದು ಸ್ವಲ್ಪ ಟೈಮ್ ಕೂಡ ಹಿಡಿತು. ಜಮ್ಮು ದಾಟ್ಕೊಂಡು ಬರ್ತಾ ಇದ್ದಂಗೆ ಪಂಜಾಬ್ ಬಂದ್ವಿ. ಪಂಜಾಬ್ ಇಂದ ಮತ್ತೆ ಹಿಮಾಚಲ್ ಬಾರ್ಡರ್ ಎಂಟ್ರಿ ಕೊಡ್ತೀವಿ, ಮತ್ತೆ ಪಂಜಾಬ್ಗೆ ಎಂಟ್ರಿ ಕೊಡ್ತೀವಿ. ಎಷ್ಟು ಸರಿ ಪಂಜಾಬ್ ಬಾರ್ಡರ್ ಸಿಗುತ್ತೆ ಅಂದ್ರೆ ಅಷ್ಟು ಸರಿ ಸಿಗುತ್ತೆ ಗುರು. ಆರಾಮಾಗಿ ಒಂದು 7 ಅವರ್ಗೆ 280 ಕಿಲೋಮೀಟರ್ನ ಟಚ್ ಮಾಡಬಹುದು. ಸೊ ಆನ್ ದ ವೇ ಹೋಗ್ತಾ ಪಂಜಾಬ್ ಹೈವೇಲಿ ಒಳ್ಳೆ KFCಲಿ ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ವಿ. ಹಾಗೆ ನನ್ನ ಮಗಳು ಕೂಡ ತುಂಬಾನೇ ಎಂಜಾಯ್ ಮಾಡಿದ್ಲು. ಬಾಕ್ರಾ ಕಡೆ ಎಂಟ್ರಿ ಕೊಡ್ತಾ ಇದ್ದಂಗೆ ಇದೆ ನೋಡಿ ಆ ಬಾಕ್ರಾ ಡ್ಯಾಮ್ ಅನ್ಬಿಟ್ಟು. ಸೊ ನಂಗಲ್ ಅನ್ನೋ ಊರಲ್ಲಿ ಕುಶಾಲಯ ಸ್ವೀಟ್ಸ್ ಅಲ್ಲಿ ಡಿನ್ನರ್ ಮಾಡೋದನ್ನ ಮರೆಯೋದಕ್ಕೆ ಹೋಗ್ಬಿಡಿ. ತುಂಬಾನೇ ಚೆನ್ನಾಗಿರುತ್ತೆ. ಊಟ ಎಲ್ಲ ಮಾಡ್ಕೊಂಡು ಆನ್ ದ ವೇ ಬಾಕ್ರಾ ನಂಗಲ್ ಅಲ್ಲೇ ರೂಮ್ ಕೂಡ ಮಾಡಿದ್ವಿ. ಹೋಟೆಲ್ ಹೆಸರು ನೋಡಿದ್ರೆ ಹೋಟೆಲ್ ಪ್ಯಾಲೇಸ್ ಪ್ಲಾಜಾ ಅನ್ಬಿಟ್ಟು. ನಾಳೆಯಿಂದ ಹಿಮಾಚಲ್ ವ್ಲಾಗ್ಸ್ ಬರುತ್ತೆ ನೋಡಿ.